Namaste students. Last class I explained what do you mean by continuous audit. Yes, continuous audit means a regular. Here the auditor regularly check the books of account throughout the year. And the start in the end ತನಕ financial year ಇರುವಾಗ middle ಅಲ್ಲಿ ಬಂದು auditor audit ಮಾಡೋದಕ್ಕೆ continuous audit ಅಂತ ಹೇಳ್ತೇವೆ. So here so many advantages of continuous audits are there. In that point number 1, early location of errors and fraud. Yes, location means find out location of errors and fraud. Errors and fraud ಅನ್ನು early ಆಗಿ find out ಮಾಡ್ಬೋದಂತೆ. In the continuous audit, the auditor visit the client after a short period. Short period means 1 month 3 months ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಆಡಿಟರ್ ವಿಸಿಟ್ ದ ಕ್ಲೈಂಟ್ ಆಫ್ಟರ್ ಎ ಶಾರ್ಟ್ ಪೀರಿಯಡ್. ಸೊ ಹೀ ಈಸ್ ಇನ್ ಎ ಪೊಸಿಷನ್ ಟು ಚೆಕ್ ದ ಇನ್ಫಾರ್ಮೇಷನ್ ಕಂಪ್ಲೀಟ್ಲಿ ಇನ್ ಎ ಡೀಟೇಲ್. ಅಂದರೆ ಅವರಿಗೆ ಸಡನ್ನಾಗಿ ಚೆಕ್ ಮಾಡಲಿಕ್ಕಲ್ಲ, ಅವರಿಗೆ ತುಂಬ ಆಡಿಟರಿಗೆ ಟೈಮ್ ಇರ್ತದೆ, ಹೇಗೆ ಬುಕ್ ರೆಫರ್ ಮಾಡಬೇಕೆಲ್ಲ ಗೊತ್ತಿರ್ತದೆ ಮತ್ತು ಟೈಮ್ ಕೂಡ ಇರ್ತದೆ. ಆದ ಕಾರಣ ಅವ್ರು ಏನು ಮಾಡ್ತಾರೆ, ಡಿಟೇಲ್ ಆಗಿ ಬುಕ್ಸನ್ನು ಚೆಕ್ ಮಾಡ್ತಾರೆ. ಸೊ ಇಟ್ ಈಸ್ ಹೆಲ್ಪ್ಫುಲ್ ಇನ್ ಚೆಕಿಂಗ್ ದ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಈಸಿಲಿ. ನಾವು ಡೀಟೇಲ್ಸ್ ಆಗಿ ಬುಕ್ಸನ್ನು ಚೆಕ್ ಮಾಡಿದರೆ ಆಗ ಎರರ್ಸ್ ಮತ್ತು ಫ್ರಾಡನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಇಫ್ ದ ಆಡಿಟರ್ ಈಸ್ ಕಂಡಕ್ಟೆಡ್ ಆಫ್ ದ ಇಯರ್ ಎಂಡೆಡ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಫೈಂಡ್ ಔಟ್ ದ ಫ್ರಾಡ್ಸ್ ಆ್ಯಂಡ್ ಎರರ್ಸ್. ನೋಡಿ, ಆಡಿಟನ್ನು ಫಿನಾನ್ಷಿಯಲ್ ಇಯರ್ ಮುಗ್ದ ನಂತರ ಆಡಿಟ್ ಮಾಡಿದರೆ ಆಗ ನಮಗೆ ಫ್ರಾಡ್ ಮತ್ತು ಎರರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಈಸಿ ಅಲ್ಲ. ಯಾಕೆ ಅಂದರೆ ಇಡೀ 1 ಇಯರ್ನ ಟ್ರಾನ್ಸಾಕ್ಷನ್ಸ್ ಇರ್ತದೆ. ಸೊ ಇನ್ ದಟ್ ಟೈಮ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ಎರರ್ಸ್ ಆ್ಯಂಡ್ ಫ್ರಾಡ್ಸ್. But in case of continuous audit, here the frequently visited by the auditor, so they have much more time and they have detailed examine the books of accounts. So very easy to find out the or locate the errors and frauds. Yes, that is point number 1. Yes, point number 2, check on frauds. Check means here avoid or reduce. In the continuous audit, the errors are located earlier. ಕಂಟಿನ್ಯೂಸ್ ಆಡಿಟಲ್ಲಿ ಏನಾಗ್ತದೆ, ನಿಮಗೆ ಎರರ್ ಅಥವಾ ಫ್ರಾಡನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ, ಬೇಗ ಫೈಂಡ್ ಔಟ್ ಮಾಡ್ಬೋದು. ಸೊ ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಇನ್ ದ ಅರ್ಲಿ ಕರೆಕ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಬಿಕಾಸ್ ಇಟ್ ಈಸ್ ಲೊಕೇಟೆಡ್ ಎಟ್ ದ ಟೈಮ್ ವೆನ್ ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಅರ್ಲಿಯರ್. ಅಂದರೆ ನಮಗೆ ಕಂಟಿನ್ಯೂಸ್ ಆಡಿಟ್ ಮಾಡಿದರೆ ಆವಾಗ ಏನಾದರೂ ಫ್ರಾಡ್ಸ್ ಮತ್ತು ಮಿಸ್ಟೇಕ್ಸ್ ಸಿಗ್ತದೆ. ಆಗ ಏನು ಮಾಡ್ತೇವೆ ನಾವು, ಅದು ಈಗ ಕಂಟಿನ್ಯೂಸ್ ಆಗಿ ಆಡಿಟರ್ ಬಂದರೆ ಆ ಫ್ರಾಡ್ಸ್ ಮತ್ತು ಮಿಸ್ಟೇಕ್ಸನ್ನು ಮಾಡೋದು ಅವಾಯ್ಡ್ ಮಾಡ್ತೇವೆ. ಸೊ ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಕ್ವಿಕ್ ರೆಕ್ಟಿಫಿಕೇಷನ್. ಡ್ಯೂ ಟು ಕಂಟಿನ್ಯೂಸ್ ಆಡಿಟ್, ಎರರ್ಸ್ ಆರ್ ಲೊಕೇಟೆಡ್ ಈಸಿಲಿ ಆ್ಯಂಡ್ ರೆಕ್ಟಿಫೈಡ್ ಎಟ್ ಎನಿ ಅರ್ಲಿ ಸ್ಟೇಜ್. ನೋಡಿ, ನಿಮಗೆ ಇದು ಕಂಟಿನ್ಯೂಸ್ ಆಡಿಟ್ ಮಾಡುವಾಗ ಎರರ್ಸ್ ಎಲ್ಲ ಸಿಗ್ತದೆ. ಆಗ ಏನು ಮಾಡ್ತೇವೆ, ಕೂಡಲೇ ಅದನ್ನು ನಾವು ಕರೆಕ್ಷನ್ ಮಾಡ್ಬೋದು, ರೆಕ್ಟಿಫೈ ಮಾಡ್ಬೋದು. ಅದು ಈಗ ನೋಡಿ, ಸ್ಟಾರ್ಟಿಂಗಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಆವಾಗಲೇ ಫೈಂಡ್ ಔಟ್ ಮಾಡಿದರೆ ನಮಗೆ ಸೊಲ್ಯೂಷನ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಅದೇ ಇಯರ್ ಎಂಡ್ ಆದ ನಂತರ ಅದು ಪ್ರಾಬ್ಲಮ್ಸ್ ಆಗಿ ಅದರಿಂದ ಇನ್ನೊಂದು ಪ್ರಾಬ್ಲಮ್ಸ್ ಆಗಿ ಆಗ ರೆಕ್ಟಿಫೈ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಅದೇ ನಾವು ಕಂಟಿನ್ಯೂಸ್ ಆಡಿಟ್ ಮಾಡಿದರೆ ನಮಗೆ ಈಸಿಯಾಗಿ ಫ್ರಾಡ್ಸ್ ಮತ್ತು ಎರರ್ಸ್ ಸಿಗ್ತದೆ. ಸೊ ಅದನ್ನು ಈಸಿಯಾಗಿ ರೆಕ್ಟಿಫೈ ಕೂಡ ಮಾಡ್ಬೋದು ಎಟ್ ಎನ್ ಅರ್ಲಿ ಸ್ಟೇಜ್. Next point, that is the special attention. Before the finalizations of accounts, an auditor has sufficient time to pay proper attention to checking the accounts and detecting the frauds and errors. ಅವನಿಗೆ ಸಫಿಷಿಯಂಟ್ ಟೈಮ್ ಇರ್ತದೆ. ದೇ ಹ್ಯಾವ್ ಅ ಸಫಿಷಿಯಂಟ್ ಟೈಮ್ ಟು ಪೇ ಪ್ರಾಪರ್ ಅಟೆನ್ಷನ್ ಟು checking the accounts and books of checking the accounts and detection of frauds. Special attention means here they have before the final account ಮುಗಿಯುವ ಮೊದಲು ಆಡಿಟರಿಗೆ ಬೇಕಾದಷ್ಟು ಟೈಮ್ ಇರ್ತದೆ. ಅವನೇನು ಮಾಡ್ತಾನೆ, ಕರೆಕ್ಟ್ ಬುಕ್ಸನ್ನು ಪ್ರಾಪರ್ ಅಟೆನ್ಷನಲ್ಲಿ ಬುಕ್ಸನ್ನು ಚೆಕ್ ಮಾಡ್ತಾನೆ. ಆಗೇನಾಗ್ತದೆ, ಡಿಟೆಕ್ಷನ್ ಆಫ್ ಫ್ರಾಡ್ಸ್ ಆ್ಯಂಡ್ ಎರರ್ಸ್. ಸೊ ಆಗ ಆಟೋಮೆಟಿಕ್ಕಾಗಿ ಫ್ರಾಡ್ಸ್ ಮತ್ತು ಎರರ್ಸ್ ಕಡಿಮೆ ಆಗ್ತದೆ. ನೆಕ್ಸ್ಟ್, ಗೈಡೆನ್ಸ್ ಟು ಕ್ಲೈಂಟ್. The auditor remains touch with the business details
ಆಡಿಟರ್ಸ್ ಏನು ಡೈಲಿ ಬಂದು ಆಡಿಟ್ ಮಾಡುವ ಕಾರಣ ಬಿಸಿನೆಸ್ಸಿನ ಬಗ್ಗೆ ಅವನಿಗೆ ಗೊತ್ತಿರ್ತದೆ. ಹಿ ಆಲ್ಸೋ ಇಂಡಿಕೇಟ್ ಅಬೌಟ್ ದ ಮಿಸ್ಟೇಕ್ಸ್ ಆ್ಯಂಡ್ ಗಿವ್ಸ್ ವ್ಯಾಲ್ಯೂಯೇಬಲ್ ಸಜೆಷನ್ ಟು ದ ಕ್ಲೈಂಟ್. ಸೊ ಈಗ ನೋಡಿ, ಅವರಿಗೆ ಈ ಕಂಪೆನಿದು ಆಡಿಟ್ ಮಾಡುವಾಗ ಏನು ಮಿಸ್ಟೇಕ್ಸ್ ಇದೆ ಅಂತ ಗೊತ್ತಾಗ್ತದೆ. ಆಗ ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ವ್ಯಾಲ್ಯೂಯೇಬಲ್ ಸಜೆಷನ್ ಕೊಡ್ತಾರೆ. ಅದನ್ನು ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಅಥವಾ ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ದೇ ವಿಲ್ ಗಿವ್ ವ್ಯಾಲ್ಯೂಯೇಬಲ್ ಸಜೆಷನ್ ಟು ದ ಕ್ಲೈಂಟ್ ಆ್ಯಂಡ್ ಕೀಪ್ ದ ಅಕೌಂಟ್ ಇನ್ ಪ್ರಾಪರ್ ಮ್ಯಾನರ್. ದೇ ವಿಲ್ ಗಿವ್ valuable suggestion to the client and to keep the accounts in proper manner. ಕರೆಕ್ಟಾಗಿ ಇಟ್ಕೊಳ್ಳಿಕ್ಕೆ ಆಡಿಟರ್ ಅವರ ಕ್ಲೈಂಟಿಗೆ ಅಥವಾ ಆರ್ಗನೈಜೇಷನಿಗೆ ಅಥವಾ ಇನ್ಸ್ಟಿಟ್ಯೂಷನಿಗೆ ಕೆಲವು ಸಜೆಷನ್ಸನ್ನು ಕೊಡ್ತಾರೆ. ಸೊ ಆದ ಕಾರಣ ಆಗ ಕಂಪೆನಿಯಲ್ಲಿ ಯಾವುದೇ ಒಂದು ಅಕೌಂಟ್ಸು ರಾಂಗ್ ಆಗೋದಿಲ್ಲ. ಆಗ ಪ್ರಾಪರ್ ಮ್ಯಾನರಲ್ಲಿ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾರೆ. ಸೊ ದೇ ವಿಲ್ ಗಿವ್ ವ್ಯಾಲ್ಯೂಯೇಬಲ್ ಸಜೆಷನ್ ಟು ದ clients. Next point, useful for a declaration of dividend. Yes, continuous audit also helpful for the declaration of dividend. As the accounts are checked throughout the year, so the audit accounts are ready for the declaration of dividend. ನೋಡಿ, ಯಾವಾಗ ಇದು ಕಂಟಿನ್ಯೂಸ್ ಆಡಿಟ್ ಮಾಡೋದ ಕಾರಣ ಅವರಿಗೆ ಫೈನಲ್ ಆಡಿಟ್ ಮಾಡುವ ತನಕ ವೆಯ್ಟ್ ಮಾಡಬೇಕಾಗಿಲ್ಲ. ಯಾಕೆಂದರೆ ಆಲ್ರೆಡಿ ಅವರದ್ದು ಆಡಿಟ್ ದಿನ ಅಥವಾ 15 ಡೇಸಿಗೊಮ್ಮೆ, ಮಂತ್ಲಿ 3 ಮಂತ್ಸ್ ಒಮ್ಮೆಯ ಆಡಿಟ್ ಆಗ್ತಾ ಇರ್ತದೆ. ಆದ ಕಾರಣ ಅವರಿಗೆ ಫೈನಲ್ ರಿಪೋರ್ಟ್ ಕೊಡಲಿಕ್ಕೆ ತುಂಬ ಈಸಿ ಆಗ್ತದೆ. ಸೊ ಆದ ಕಾರಣ ಡಿವಿಡೆಂಡ್ ಡಿಕ್ಲೇರ್ ಮಾಡಲಿಕ್ಕೆ ಕೂಡ ಸೊ ಈಸಿ. ಸೊ as the accounts are checked throughout the year, so the auditory accounts are ready for the declaration of dividend. Next point, that is the up-to-date accounts. Accounts of the business are kept up to date by staff because they know that auditor may visit. ನೋಡಿ, ನಿಮ್ಮ ನೋಟ್ಸನ್ನು ನಾವು ಚೆಕ್ ಮಾಡ್ತೇವೆ ಅಂತಂದರೆ ನೀವು ನಿಮ್ಮ ನೋಟ್ಸನ್ನು ಅಪ್ ಟು ಡೇಟ್ ಆಗಿ ಇಡ್ತೀರಿ. ಇಸ್ ಕರೆಕ್ಟ್? ಸೇಮ್ ವೇ ಹಿಯರ್ ಆಲ್ಸೋ ಅವರು ಆಡಿಟರ್ ಬಂದು ಚೆಕ್ ಮಾಡ್ತಾರಂತಾದರೆ ಇವರು ಅಕೌಂಟ್ಸನ್ನು ಅಪ್ ಟು ಡೇಟಾಗಿ ನೀಟಾಗಿ ಇಡ್ತಾರಂತೆ. ಸೊ ಅಪ್ ಟು ಡೇಟ್ ಅಕೌಂಟ್ಸ್. Now the auditor, when the accounts of the business are kept up to date by the staff because they know that the auditor may visit the check and the accounts at any time. ಯಾವಾಗ ಕೂಡ ಬಂದು ಆ ಬುಕ್ಕನ್ನು ಚೆಕ್ ಮಾಡ್ತಾರಂತ ಇದ್ದರೆ ನಾವು ಅದನ್ನು ಮಿಸ್ಟೇಕ್ಸ್ ಮಾಡೋದು ಅಥವಾ ಅಪ್ ಟು ಡೇಟ್ ಕರೆಕ್ಟಾಗಿ ಬರೆದಿರ್ತೇವೆ. ಇವತ್ತಿನ ಕೆಲಸವನ್ನು ಇವತ್ತೇ ಮಾಡ್ತೇವೆ. ಇನ್ಯಾವಾಗ ಈಗ ಆ್ಯಕ್ಚುಲಿ ನಮಗೆ ಇಯರ್ ಎಂಡ್ ಆದ ನಂತರ ಆಡಿಟ್ ಮಾಡ್ತೇವೆ ಅಂತಾದರೆ ಏನು ಮಾಡ್ತೇವೆ ನಾವು, ನೆಕ್ಸ್ಟ್ ಆರಾಮದಲ್ಲಿ ಬರೆದ್ರೆ ಆಯಿತು ಅಂತ ಹೇಳ್ತೇವೆ. ಇಸ್ ಕರೆಕ್ಟ್? ಸೇಮ್ ವೇ ಅದೇ ನಾಳೆನೇ ಮಾಡ್ತಾರೆ ಅಂತ ಆದಾಗ ಯಾವಾಗ ವಿಸಿಟ್ ಮಾಡ್ತಾರೆ ಅಂತ ಗೊತ್ತಿಲ್ಲದಿದ್ದರೆ ನಾವು ಆವತ್ತಿನ ಕೆಲಸವನ್ನು ಆವತ್ತೇ ಮಾಡ್ತೇವೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಕಂಟಿನ್ಯೂಸ್ ಆಡಿಟ್. ನೆಕ್ಸ್ಟ್ ಒನ್, ಚಾನ್ಸ್ ಆಫ್ ಓವರ್ಲುಕ್ಕಿಂಗ್ reduces. Chance of overlooking reduces. Overlooking means ಕಡೆಗಣಿಸುವುದು. After the auditor has a close contact with the details of the account, he has a sufficient time to check the records. ಇಲ್ಲಿ ಅಕೌಂಟ್ಸಿನ ಬಗ್ಗೆ ಅವನಿಗೆ now the auditor has close contact with details of the accounts. ಇಲ್ಲಿ ಅಕೌಂಟ್ಸಿನ ಬಗ್ಗೆ ಡೀಟೇಲ್ ಆಗಿ ಅವನು ಚೆಕ್ ಮಾಡ್ತಾನೆ. ಸೊ ಆ್ಯಂಡ್ ಹಿ ಹ್ಯಾಸ್ ಅ ಸಫಿಷಿಯಂಟ್ ಟೈಮ್ ಟು ಚೆಕ್ ದ ರೆಕಾರ್ಡ್ಸ್. ಇಲ್ಲಿ ಆಡಿಟರಿಗೆ ಸಫಿಷಿಯಂಟ್ ಟೈಮ್ ಮತ್ತು ಡೀಟೇಲ್ ಆಗಿ ಅಕೌಂಟ್ಸನ್ನು ಚೆಕ್ ಮಾಡ್ತೇನೆ. ಆಗ ಚಾನ್ಸ್ ಆಫ್ ಓವರ್ಲುಕ್ಕಿಂಗ್ ಆರ್ ರೆಡ್ಯೂಸ್ಡ್. ಚಾನ್ಸ್ ಆಫ್ ಓವರ್ಲುಕ್ಕಿಂಗ್ ಹೇಳಿದರೆ ಕಡೆಗಣಿಸೋದು ಬಿಟ್ಟು ಬಿಡ್ತೇವೆ. ಯಾಕೆಂದರೆ ಅವನಿಗೆ ಟೈಮ್ ಇದೆ. ಈಗ ನೋಡಿ, ಟೈಮ್ ಇಲ್ಲದಿದ್ದರೆ ಜಸ್ಟ್ ಆಯಿತು ಸರಿ ಇದೆ ಅಂತ ನಾವು ಗೆಸ್ ಮಾಡಿ ಬಿಡ್ಬೋದು. ಬಟ್ ನಮಗೆ ಈಗ ನೋಡಿ, ನಮಗೆ ಟೈಮ್ ಇದ್ದರೆ ನಿಮ್ಮ ನೋಟ್ಸನ್ನು ಡೀಟೇಲಾಗಿ ಚೆಕ್ ಮಾಡ್ತೇವೆ. ಅದೇ ಟೈಮ್ ಇಲ್ಲದಿದ್ದರೆ
ಪೇಜ್ ತಿರುಗಿಸಿ ಕರೆಕ್ಷನ್ ಮಾಡ್ತೇವೆ. ಸೊ ಹಿಯರ್ ದೆರ್ ಇಸ್ ಆಡಿಟರ್ ಹ್ಯಾಸ್ ಅ ಸಫಿಷಿಯಂಟ್ ಟೈಮ್ to check the records. So the chance of overlooking are reduced in this type of audit. Next one, quick presentation of accounts. Continuous audit is very useful because accounts are maintained regularly. ಅಂದರೆ ಇಲ್ಲಿ ನಾವು ಆಡಿಟ್ ಕಂಟಿನ್ಯೂಸ್ ಆಡಿಟ್ ಮಾಡ್ತೇವೆ ಅಂತಾದರೆ ಅಕೌಂಟ್ಸನ್ನು ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡ್ತೇವೆ. ಸೊ ದ ಫಿನಾನ್ಷಿಯಲ್ ಇಯರ್ಸ್ ಎಂಡ್ ಫೈನಲ್ ಆಡಿಟ್ ಅಕೌಂಟ್ಸ್ ಆರ್ ಪ್ರಿಪೇರ್ಡ್ ಬಿಫೋರ್ ದ ಶೇರ್ ಹೋಲ್ಡರ್ಸ್. ಇಲ್ಲಿ ಕಂಟಿನ್ಯೂಸ್ ಆಡಿಟ್ ಮಾಡ್ತಾ ಇರುವ ಕಾರಣ ನಮಗೆ ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಯಾಕೆ ಅಂದರೆ ಆಲ್ರೆಡಿ ವಿ ಆರ್ ಡೂಯಿಂಗ್ ದ ಆಡಿಟ್. ಇಸ್ ಇನ್ ಕರೆಕ್ಟ್? ಸೊ ಎರರ್ಸ್ ಆ್ಯಂಡ್ ಮಿಸ್ಟೇಕ್ಸ್ ಆರ್ ವೆರಿ ವೆರಿ ಲೆಸ್. ಸೊ ಇಟ್ ಹೆಲ್ಪ್ಸ್ ಟು ಕ್ವಿಕ್ ಪ್ರೆಸೆಂಟೇಷನ್ ಆಫ್ ಅಕೌಂಟ್ಸ್. ದಟ್ ಮೀನ್ಸ್ ಫೈನಲ್ ಅಕೌಂಟ್ಸನ್ನು ಪ್ರೆಸೆಂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಅಂತೆ. ನೆಕ್ಸ್ಟ್ ಒನ್, ಅಕೌಂಟ್ಸ್ ಕಂಪ್ಲೀಷನ್. ಎನದರ್ ಬೆನಿಫಿಟ್ ಆಫ್ ಕಂಟಿನ್ಯೂಸ್ ಆಡಿಟ್ Another benefit of continuous audits is that early completion of the accounts checking. Early ಅಂದರೆ ಎಲ್ಲಿ ಅಕೌಂಟ್ಸನ್ನು ನಾವು ಕಂಪ್ಲೀಟಾಗಿ ಚೆಕ್ ಮಾಡ್ಬೋದು. ದ ರಿಸಲ್ಟ್ ಆಫ್ ಆಡಿಟ್ ಕ್ಯಾನ್ ಬಿ ಫೈಂಡ್ ಔಟ್ ಜಸ್ಟ್ ಎಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಪೀರಿಯಡ್. ಅಕೌಂಟಿಂಗ್ ಪೀರಿಯಡ್ ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ ಮಾರ್ಚ್ 31st is the accounting end of the accounting period. Is it correct? April 1st to March 31st, that is the financial year. ನಾವು ಕಂಟಿನ್ಯೂಸ್ ಆಡಿಟ್ ಮಾಡ್ತಾ ಇದ್ದರೆ ಮಾರ್ಚ್ 31st ಆದ ತಕ್ಷಣ ಕೂಡ ನಾವು ಕಂಟಿನ್ಯೂಸ್ ಆಡಿಟ್ ಮಾಡಿದರೆ ಅಕೌಂಟ್ಸ್ ಕಂಪ್ಲೀಟ್ ಆಗಿರ್ತದೆ. ಯಾಕೆ ಅಂದರೆ ರೆಗ್ಯುಲರ್ ಆಗಿ ಆಡಿಟರ್ ಬಂದು ಚೆಕ್ ಮಾಡುವ ಕಾರಣ ನಮ್ಮ ಅಕೌಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಒನ್, ಮೋರಲ್ ಚೆಕ್. Moral check. In the continuous audit, the auditor make the surprise visit in the in the continuous audit, the auditor make the surprise visit in the business. ಸೊ ಅವ್ರು ಏನು ಮಾಡ್ತಾರೆ, ಆಡಿಟರ್ ಹೇಳಿ ಬರೋದಿಲ್ಲ, ಸರ್ಪ್ರೈಸ್ ಆಗಿ ವಿಸಿಟ್ ಕೊಡ್ತಾರೆ. ದ ಕ್ಲರ್ಕ್ಸ್ ಆರ್ ಅವೇರ್ ಅಬೌಟ್ ದ ವಿಸಿಟ್. Clerks are not aware about the business, so they are alert and efficient in their work. There is a less chance of fraud in this type of business. Moral check ಹೇಳಿದರೆ ಏನಂತಂದರೆ ಆಡಿಟರ್ ಯಾವಾಗ ಬರ್ತಾರೆ ಚೆಕ್ ಮಾಡಲಿಕ್ಕೆ, ಈಗ ನಾನು ಹೇಳಿದ್ದೇನೆ 1 ಮಂತಿಗೊಮ್ಮೆ, 15 ಡೇಸಿಗೊಮ್ಮೆ, 3 ಮಂತ್ಸಿಗೊಮ್ಮೆ ಆಡಿಟರ್ ಬಂದು ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾರೆ. ಅದಕ್ಕೆ ನಾವು ಕಂಟಿನ್ಯೂಸ್ ಆಡಿಟಿಂಗ್ ಅಂತ ಹೇಳ್ತೇವೆ. ಈಗ ಕಂಪನಿಯ ಕಂಪನಿಯ ಸ್ಟಾಫಿಗೆ ಅಥವಾ ಅಕೌಂಟೆಂಟಿಗೆ ಆಡಿಟರ್ ಯಾವಾಗ ಬರ್ತಾರಂತ ಗೊತ್ತಾಗೋದಿಲ್ಲ. ಇಸ್ ಇನ್ ಕರೆಕ್ಟ್? ಸೊ ಅವ್ರು ಹೇಳಿ ಬರೋದಿಲ್ಲ, ಸರ್ಪ್ರೈಸ್ ವಿಸಿಟ್ ಕೊಡ್ತಾರೆ. ಆವಾಗ ದ ಕ್ಲರ್ಕ್ಸ್ ಆರ್ ನಾಟ್ ಅವೇರ್ ಅಬೌಟ್ ದ ವಿಸಿಟ್. ಕ್ಲರ್ಕಿನವರಿಗೆ ಅವರು ಬರ್ತಾರಂತ ಗೊತ್ತಿರೋದಿಲ್ಲ. ಸೊ ದೇ ಆರ್ ಅಲರ್ಟ್ ಆ್ಯಂಡ್ ಎಫಿಷಿಯೆಂಟ್ ಇನ್ ದೇಯರ್ ವರ್ಕ್. ಆದ ಕಾರಣ ಅವರು ಅಪ್ ಟು ಡೇಟ್ ಕರೆಕ್ಟಾಗಿ ಅಲರ್ಟಾಗಿ ಎಫಿಷಿಯೆಂಟಲ್ಲಿ ವರ್ಕ್ ಮಾಡ್ತಾರೆ. ಸೊ ಹಾಗೆ ವರ್ಕ್ ಮಾಡಿದರೆ ಏನಾಗ್ತದೆ, ದೆರ್ ಈಸ್ ಅ ಲೆಸ್ ಚಾನ್ಸ್ ಆಫ್ ಫ್ರಾಡ್ ಇನ್ ದಿಸ್ ಟೈಪ್ ಆಫ್ ಬಿಸ್ನೆಸ್. ಆಟೋಮೆಟಿಕಲಿ ದ ಚಾನ್ಸಸ್ ಆಫ್ ಫ್ರಾಡ್ಸ್ ಆರ್ reduces. Why? Because here auditor make the surprise visit. ಸರ್ಪ್ರೈಸ್ ವಿಸಿಟ್ ಮಾಡುವಾಗ ನೋಡಿ, ಮನೆಗೆ ಸರ್ಪ್ರೈಸ್ ಗೆಸ್ಟ್ ಬರ್ತಾರೆ ಅಂತಂದರೆ ಮನೆ ಯಾವಾಗ ನಾವು ನೀಟ್ ಮಾಡಿ ಇಡ್ತೇವೆ. ಇಸ್ ಇನ್ ಕರೆಕ್ಟ್? ಸೊ ಹಾಗೆಯೇ ಇಲ್ಲಿ ಕೂಡ ಇದು ಆಡಿಟರ್ ಬರ್ತಾರಂತೇಳಿ ನಾವು ಬುಕ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತೇವೆ. ಸೊ ದಟ್ ಈಸ್ ದ ಮೋರಲ್ ಚೆಕ್. ನೆಕ್ಸ್ಟ್ ಒನ್, ಸಫಿಷಿಯಂಟ್ ಟೈಮ್. ಕಂಟಿನ್ಯೂಸ್ ಆಡಿಟ್ ಪ್ರೊವೈಡ್ ಸಫಿಷಿಯಂಟ್ ಟೈಮ್ ಟು ದ ಆಡಿಟ್ ಸ್ಟಾಫ್. ಸ್ಟಾಫಿಗೆ ಇಲ್ಲಿ ಬೇಕಾದಷ್ಟು ಟೈಮ್ ಸಿಗ್ತದೆ ಆಡಿಟ್ ಮಾಡಲಿಕ್ಕೆ. ಸೊ ದ ಇಂಪಾರ್ಟೆಂಟ್ ಆ್ಯಂಡ್ ಆಂಬಿಗ್ಯೂಸ್ ಮ್ಯಾಟರ್ ಮೇ ರಿಕ್ವೈರ್ ಮೋರ್ ಟೈಮ್. ಇಂಪಾರ್ಟೆಂಟ್ ಮತ್ತು ಆಂಬಿಗ್ಯೂಸ್ ಹೇಳಿದರೆ ಅಸ್ಪಷ್ಟ, ಕೆಲವೆಲ್ಲ ನಮಗೆ ಗೊತ್ತಾಗೋದಿಲ್ಲ, ಅಂಥ ವಿಷಯಗಳಿಗೆ ಇಲ್ಲಿ ಹೆಚ್ಚು ಟೈಮ್ ಕೊಟ್ಟು ಒಳ್ಳೆಯ ಆಡಿಟನ್ನು ಮಾಡ್ಬೋದು. ಸೊ ಟು ಡ್ರಾ ಎ ಕನ್ಕ್ಲೂಷನ್ ದೆರ್ ಈಸ್ ಅ ಆ್ಯಂಪಲ್ ಟೈಮ್ ಫಾರ್ ಸಚ್ ಮ್ಯಾಟರ್ಸ್. ಅಂದರೆ ಕೆಲವು ಇಂಪಾರ್ಟೆಂಟ್ ಮತ್ತು ಆಂಬಿಗ್ಯಸ್ ಅಸ್ಪಷ್ಟ ಮಾಹಿತಿಗೆ ಅವರು ಜಾಸ್ತಿ ಟೈಮನ್ನು ಇಟ್ಟು ಅದನ್ನು ಕರೆಕ್ಟಾಗಿ
ಅಬ್ಸರ್ವ್ ಮಾಡಿ ನಂತರ ಫೈನಲ್ ಡಿಸಿಷನ್ ತಗೊಂಡು ಅವ್ರ ಕನ್ಕ್ಲೂಷನನ್ನು ಕೊಡ್ಬೋದಂತೆ. ವೈ? ಬಿಕಾಸ್ ದೇ ಹ್ಯಾವ್ ಎ ಸಫಿಷಿಯಂಟ್ ಟೈಮ್. ಸ್ವಲ್ಪ ಟೈಮ್ ಇದ್ದರೆ ಅವಾಗ ಏನಾಗ್ತದೆ, ಕನ್ಫ್ಯೂಷನ್ ಇದ್ದರೆ ಅದನ್ನು ಅಲ್ಲೇ ಬಿಡ್ತಾರೆ. ಕರೆಕ್ಟ್ ಅಲ್ಲ? ಸೊ ಅದಕ್ಕಾಗಿ ಅವ್ರೇನು ಮಾಡ್ತಾರೆ, ಜಾಸ್ತಿ ಟೈಮ್ ಸಿಕ್ಕಿದರೆ ಅವರು ಡೀಟೇಲ್ಡಾಗಿ ಬುಕ್ಸನ್ನು ಚೆಕ್ ಮಾಡಿ ಯಾವುದೇನು ಅಂಬಿಗ್ಯೂಸ್ ಅಥವಾ ಅಸ್ಪಷ್ಟ ಅಂತ ಇದ್ದರೆ ಅದನ್ನು ಡಿಟೇಲಾಗಿ ಚೆಕ್ ಮಾಡಿ ಕರೆಕ್ಟಾಗಿ ಅವರ ಇನ್ಫಾರ್ಮೇಷನ್ ರಿಪೋರ್ಟನ್ನು ಕೊಡ್ತಾರೆ. ನೆಕ್ಸ್ಟು, ನೋ ಮಿಸ್ಸಿಂಗ್ ಎಂಟ್ರೀಸ್. ಕಂಟಿನ್ಯೂಸ್ ಆಡಿಟ್ ಆಲ್ಸೋ ಹೆಲ್ಪ್ಸ್ ಟು ಕೀಪಿಂಗ್ ಇನ್ ದ ಫುಲ್ ರೆಕಾರ್ಡ್ಸ್. ಇನ್ ದ ರೆಕಾರ್ಡ್ಸ್ ದೇರ್ ಇಸ್ ನೋ ಮಿಸ್ಸಿಂಗ್ ಎಂಟ್ರಿ. ಅಂದರೆ ಕಂಟಿನ್ಯೂಸ್ ಆಡಿಟ್ ಅಂದರೆ ಆಡಿಟ್ ಮಾಡ್ತಾ ಇರ್ತಾರೆ, ಆಗ ಯಾವುದೇ ಒಂದು ಎಂಟ್ರಿ ಮಿಸ್ ಆದರೂ ಕೂಡ ಇದು ಎಲ್ಲಿ ಹೋಯಿತು, ಯಾಕೆ ಹೋಯಿತು ಅಂತ ಕೇಳ್ತಾರೆ. ಸೊ ಆದ ಕಾರಣ ಮಿಸ್ಸಿಂಗ್ ಎಂಟ್ರೀಸ್ ಇಲ್ಲಿ ಅವಾಯ್ಡ್ ಆಗ್ತದೆ. ನೆಕ್ಸ್ಟ್ ಒನ್, ಅರ್ಲಿ ಕರೆಕ್ಷನ್ ಆಫ್ ಎರರ್ಸ್. ಕಂಟಿನ್ಯೂಸ್ ಆಡಿಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಅರ್ಲಿ ಕರೆಕ್ಷನ್ ಆಫ್ ಎರರ್ಸ್. ಎರರ್ಸನ್ನು ಕರೆಕ್ಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ದಿಸ್ ಈಸ್ ದ ಆಡಿಟರ್ ಕ್ಯಾನ್ ಪಾಯಿಂಟ್ ಔಟ್. ಅದನ್ನು ಆಡಿಟರ್ ಫೈಂಡ್ ಔಟ್ ಮಾಡಿ ಹೇಳ್ತಾನೆ, ಇದು ಕರೆಕ್ಷನ್ ರಾಂಗ್ ಆಗಿದೆ, ಸೊ ಇದನ್ನು ಸರಿ ಮಾಡಿದ್ದು. ಸೊ ಇಟ್ ಈಸ್ ನಾವು ದ ಕಂಟಿನ್ಯೂಸ್ ಆಡಿಟ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಅರ್ಲಿ ಕರೆಕ್ಷನ್ ಆಫ್ ಎರರ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ದಿಸ್ ಈಸ್ ದ advantages of continuous audit. Next class I will explain that is the disadvantages of continuous audit.